ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೃಪೆಯು, ತಂದೆಯಾದ ದೇವರಿಂದ ಶಾಂತಿಯು ಸಮಾಧಾನವೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ 2 ವಚನಗಳನ್ನು ಓದುತ್ತೇನೆ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಈ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ಎಂಬುದೇ. ದೇವರು ಕ್ರಿಸ್ತನಲ್ಲಿರುವುದೇ ಮೂಲಭೂತ ಅಥವಾ ಅಂತಿಮ ವಾಸ್ತವತೆ ಅಥವಾ ಸತ್ಯತೆ. ದೇವರು ಕ್ರಿಸ್ತನಲ್ಲಿ ಉಪಸ್ಥಿತನಾಗಿರುವುದೇ ಅಂತಿಮ ನಿಜತ್ವ. God in Christ is the ultimate reality. God in Christ. ದೇವರು ತನ್ನನ್ನು ನಮಗೆ ತೋರಿಸಿಕೊಟ್ಟದ್ದು ಜೀವವಾಕ್ಯದ ಮೂಲಕವಾಗಿ. 1ನೇ ವಚನ, ನಾವು ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ಜೀವವಾಕ್ಯದಿಂದ ದೇವರು ತನ್ನನ್ನು ನಮಗೆ ವ್ಯಕ್ತ ಮಾಡಿದ್ದಾನೆ. ಇದೇ ಸುವಾರ್ತೆ. ಜೀವವಾಕ್ಯವೇ ಒಂದು ಸಂದೇಶ, ಇದೇ ಸುವಾರ್ತೆ. ಆಳವಾದ ರೀತಿಯಲ್ಲಿ ನೋಡಬೇಕಾದರೆ ಜೀವದಾಯಕವಾದಂಥ ಒಂದು ವಾಕ್ಯವು ಸಂಪರ್ಕದ ಮೂಲಕ, ಸಾಗಾಣಿಕೆಯ ಮೂಲಕ ದೇವರಿಂದ ನಮಗೆ ಅದು ಬಂದದೆ. ಈ ಜೀವವಾಕ್ಯದ ಮಾಧ್ಯಮ ಹೇಗೆ ಬಂತು ಎಂಬುದಾಗಿ ತಿಳಿಸುವುದೇ ಈ ಪತ್ರಿಕೆಯ ಒಂದು ಧ್ಯೇಯ, ಒಂದು ಗುರಿ. ಜೀವ ಎಲ್ಲಿ ಹೇಗೆ ಆರಂಭವಾಯಿತು? ಒಂದರಲ್ಲಿ ಜೀವವಾಕ್ಯ ಎಂಬುದಾಗಿ ಆತನು ಪ್ರಾರಂಭ ಮಾಡ್ತಾನೆ. ಮತ್ತು 5:13-20 13ರಿಂದ 20 ಹೀಗೆ ಹೇಳ್ತಾನೆ ಅಂತಂದರೆ, ಯೋಹಾನನು ಪ್ರಾರಂಭ ಮಾಡುವುದು ಜೀವವಾಕ್ಯದಲ್ಲಿ ಮತ್ತು ಆತನು ಅಂತ್ಯ ಮಾಡುವುದು ಜೀವವಾಕ್ಯದಲ್ಲಿ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ನಾನು ಬರೆದಿದ್ದೇನೆ. 1ನೇ ವಚನದಲ್ಲಿ ಜೀವವಾಕ್ಯ, ಕಡೆಗೆ ಬರುವಾಗ ನಿತ್ಯ ಜೀವ, ಅನಂತ ಜೀವ ಉಂಟೆಂಬುದನ್ನು ನೀವು ತಿಳಿಯಬೇಕೆಂದು ನಾನಿದನ್ನು ಬರೆದಿದ್ದೇನೆ. God is revealed to us in the word of life. First verse. The gospel is a word. It is a message. Word of life. In a deeper sense, it is a communication of life. Gospel is a communication of life. How? Through the word. The medium is the word, and life is communicated. Life is the theme of this epistle. He begins by saying the word of life in verse 1 of chapter 1. In 5:13 he says, you must have eternal life, everlasting life. ಎಲ್ಲ ಮಾನವ ಕುಲದವರು ಪ್ರಾಚೀನರಾಗಲಿ
ಅಥವಾ ಆಧುನಿಕ ಪ್ರಪಂಚಕ್ಕೆ ಸೇರಿದ ನೀವು ನಾನಾಗಲಿ ಜೀವವನ್ನು, ಬಾಳು ಬದುಕನ್ನು ನಾವು ಹುಡುಕುವವರಾಗಿದ್ದೇವೆ. ಇದು ಸಹಜ. ಜೀವ ಅಗತ್ಯ, ಬಾಳು ಅಗತ್ಯ, ಬದುಕು ಅಗತ್ಯ. ದೈಹಿಕ ರೀತಿಯಲ್ಲಿ ನಾವೇನು ಹುಡುಕ್ತೇವೆ? ಕೆಲವು ವಿಷಯಗಳನ್ನು ಜೀವನಕ್ಕೆ, ಬಾಳಿಗೆ ಹುಡುಕ್ತೇವೆ. ಮತ್ತು ಇತರ ವಿಷಯಗಳನ್ನು ಸಾಂಸ್ಕೃತಿಕ ರೀತಿಯಲ್ಲಿ ಹುಡುಕ್ತೇವೆ. ಮತ್ತು ಇನ್ನೂ ಕೆಲವು ವಿಷಯಗಳನ್ನು ಆತ್ಮಿಕ ರೀತಿಯಲ್ಲಿ. ಒಂದು ಜೀವ ಬೇಕು ನಮಗೆ, ಸಾಂಸ್ಕೃತ ರೀತಿಯಲ್ಲಿ ಜೀವ ಬೇಕು, ದೈಹಿಕ ರೀತಿಯಲ್ಲಿ ಜೀವ ಬೇಕು, ಪ್ರಾಪಂಚಿಕ ರೀತಿಯಲ್ಲಿ ನಮಗೆ ಬಾಳು ಬದುಕು ಬೇಕೆಂಬುದಾಗಿ ನಾವು ಹುಡುಕುತ್ತೇವೆ. ಇವುಗಳಲ್ಲಿ ಅನಂತ ಜೀವ ಇಲ್ಲ, ಇವುಗಳಲ್ಲಿ ನಿತ್ಯ ಜೀವ ಇಲ್ಲ, ಕೇವಲ ಆತ್ಮಿಕ ಜೀವ. ಆದಿಯಲ್ಲಿದ್ದಂಥ ಆ ವಾಕ್ಯವು ನಮಗೆ ಜೀವ ಕೊಡುವಂಥದ್ದು. ವಾಕ್ಯವೇ ಯೇಸು ಕ್ರಿಸ್ತನು. ಆದಿ ಆರಂಭದಲ್ಲಿ ಆತನು ಇದ್ದಂಥವನು, ನಮಗೆ ಜೀವವನ್ನು ವರ್ಗಾವಣೆ ಮಾಡ್ತಕ್ಕಂಥವನು. ಜೀವದಿಂದ ಆತನ ವಾಕ್ಯ ನಮಗೆ ಸಿಗ್ತಾ ಇದೆ. ಆಲ್ ಹ್ಯೂಮನ್ ಬೀಯಿಂಗ್ಸ್ ಸೀಕ್ ಲೈಫ್, ವೆದರ್ ಇಟ್ ವಾಸ್ ಇನ್ ದ ಪ್ರಿಮಿಟಿವ್ ಸೊಸೈಟಿ or in the contemporary civilized society. We seek life at different levels. On the physical, we seek life. On the cultural, we seek life. We also seek life on a spiritual level. Only human beings have the capacity to experience a fuller, a richer, a complete and an abundant life. ಮಾನವರು ಮಾತ್ರ ಈ ಸಮೃದ್ಧಿಯಾದ ಜೀವನವನ್ನು ಅನುಭವಿಸುವಂಥ ಒಂದು ಶಕ್ತಿ ಅವರಿಗಿದೆ. ಉತ್ಕೃಷ್ಟವಾದ ಜೀವನ, ಸಂಪೂರ್ಣವಾದ ಜೀವನ ಮಾನವರಿಗೆ ಮಾತ್ರ ಸಾಧ್ಯ ಇದೆ. ಮಾನವರು ಇಂಥ ರೀತಿಯಲ್ಲಿ ಹೇಗೆ ಜೀವನವನ್ನು ಹುಡುಕುತ್ತಿದ್ದಾರೆ ಎಂಬ ಕಥೆಗಳೇ ಚರಿತ್ರೆ. ಚರಿತ್ರೆಯಲ್ಲಿ ನಾವು ಏನು ಓದ್ತೇವೆ? ಮಾನವರು ಹೇಗೆ ಬದುಕು ಮಾಡಿದರು, ಹೇಗೆ ಬಾಳಿದರು ಎಂಬುದೇ. ಎಲ್ಲರಿಗೂ ಜೀವ, ಬದುಕು, ಬಾಳು, ವಿಧ ವಿಧವಾದ ಹಂತದಲ್ಲಿ ಬಯಕೆಗಳು, ಹಂಬಲಗಳು ಇವೆ. ದೈಹಿಕ ರೀತಿಯಲ್ಲಿ, ಪ್ರಾಪಂಚಿಕ ರೀತಿಯಲ್ಲಿ, ಮಾನಸಿಕ ರೀತಿಯಲ್ಲಿ, ಆತ್ಮಿಕ ರೀತಿಯಲ್ಲಿ ನಮಗಿದೆ. ಇವೆಲ್ಲವುಗಳನ್ನು ಯೇಸು ಕ್ರಿಸ್ತನು ಮಾತ್ರವೇ ಪರಿಹರಿಸಬಲ್ಲ. ಯೇಸು ಕ್ರಿಸ್ತನು ಮಾತ್ರವೇ ಈ ಹಸಿವೆಯನ್ನು ತೃಪ್ತಿಗೊಳಿಸಬಲ್ಲ. History is a story of people seeking life, seeking physical life, seeking cultural life, seeking social life, seeking spiritual life, and particularly seeking a fuller life, seeking a complete life, seeking the rich and abundant life. Everybody has a hunger and a thirst. It is Jesus alone who can satisfy that hunger and thirst for a fuller, richer, and abundant life. Everybody has the desire, everybody seeks, but only those who come to Jesus will truly experience the richness of life. ಒಂದು ಸತ್ಯ ಹೇಳಿ ಮುಂದುವರಿತೇನೆ. ಏನಂದರೆ, ಈ ಪತ್ರಿಕೆಯ ಓದುಗರು ಕ್ರಿಸ್ತನಲ್ಲಿ ಇರುವಂಥ ದೈವ ಸತ್ಯದಲ್ಲಿ ಪಾಲುಗಾರರು. One truth
emanates from this particular section that we have read, and that is readers, you and I who read this letter, have a share in God's reality in Jesus Christ. We said that God in Christ is the ultimate reality. We have the privilege of having a share in this reality. ಬರಹಗಾರನು ಒಬ್ಬನಾದರೂ, ಯೋಹಾನನು ಒಬ್ಬನಾದರೂ, ನಾವು ಎಂದು ಪದೇ ಪದೇ ಹೇಳಿದ ಉದ್ದೇಶವೇನು? ಯಾರನ್ನೆಲ್ಲ ಆತನು ಕೂಡಿಸಿಕೊಂಡು ನಾವು ಎಂಬುದಾಗಿ ಹೇಳಿದ್ದು? ಇದು ಕೇವಲ ಯೋಹಾನನೊಂದಿಗಿದ್ದಂಥ ಅಪೋಸ್ತಲರು, ಯೇಸು ಕ್ರಿಸ್ತನನ್ನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಕೈಗಳಿಂದ ಮುಟ್ಟಿದವರು ಮಾತ್ರವೇ ನಾವೆಂಬುದಾಗಿ ಹೇಳುವಾಗ, ಅಥವಾ ಎಲ್ಲ ವಿಶ್ವಾಸಿಗಳನ್ನು ಆತನು ಸೇರಿಸಿಕೊಳ್ತಾನೆಯೇ? ಕೇಳತಕ್ಕಂಥ ಪ್ರಶ್ನೆಯೇ ಹೌದು. When the author repeatedly says we as he begins this letter, and in many a place he says we, whom does he include? Does he include only these apostles who had seen and heard or touched Jesus Christ? Does he include the Old Testament saints, the prophets? Or does he include all of us as believers? It's a good question. We all stand sharing the same experience of not only John and the apostles, but those who have gone before, the prophets and the people of the Old Testament. And what is that we share? ನಾವು ಎಂಬುದು ಎಲ್ಲ ಸಮಯದ ವಿಶ್ವಾಸಿಗಳಿಗೆ ಅನ್ವಯಿಸುವಂಥದ್ದು. ಹೀಗಾಗಿ ಅನೇಕ ಪೀಳಿಗೆ ಪರಂಪರೆಗಳೊಂದಿಗಿರುವಂಥ ಸೋದರ ಭಾವದಿಂದ, ಒಂದು ಒಕ್ಕೂಟದ ಭಾವನೆಯಿಂದ ಈ ಪತ್ರಿಕೆ ಸ್ಥಿರಪಡಿಸ್ತದೆ. 4ನೇ ಅಧ್ಯಾಯ 13-14 ವಚನಗಳಲ್ಲಿ ಇರುವ ಸತ್ಯವನ್ನು ನಾನು ಓದುತ್ತೇನೆ. 4ನೇ ಅಧ್ಯಾಯ 13-14 ಹೀಗೆ: ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದ್ದರಿಂದಲೇ ನಾವು ಆತನಲ್ಲಿ ನೆಲೆಗೊಂಡವೆಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡನೆಂತಲೂ ತಿಳಿದುಕೊಳ್ಳುತ್ತೇವೆ. ಅರ್ಥ ಇಷ್ಟೇ, ಏನಂತಂದರೆ ಎಲ್ಲ ವಿಶ್ವಾಸಿಗಳು ದೇವರಾತ್ಮನಿಂದ ಆತನಲ್ಲಿ ನೆಲೆಗೊಂಡಿರೋ ಪ್ರಕಾರ ಆತನನ್ನು ನಂಬಿದಂಥ ಅಪೋಸ್ತಲರು, ಆತನ ಶಿಷ್ಯರು ಪ್ರತಿಯೊಬ್ಬೊಬ್ಬರೂ ಈ ನಾವು ಎಂಬುದರಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ನಾವು ಅನ್ನುವುದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಯೋಹಾನನ ಸುವಾರ್ತೆಯಲ್ಲಿಯೂ ಸಹ ಆತನು ಹೀಗೆ ಬರೀತಾನೆ 1:14 ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಈ ವಾಕ್ಯವು ನಮ್ಮ ಮಧ್ಯೆ, ನಮ್ಮ ಕೇವಲ ನನ್ನ ಮಧ್ಯೆ, ಅಪೊಸ್ತಲರ ಮಧ್ಯೆ ಅಲ್ಲ, ನಮ್ಮ ಮಧ್ಯೆ ನಾವು ಆತನ ಪ್ರಸನ್ನತೆಯನ್ನು, ಮಹಿಮೆಯನ್ನು ಕಂಡೆವು. ಅಲ್ಲಿ ಸಹ ನಾವು, ಇಲ್ಲಿ ಸಹ ನಾವು. ಈ ಒಂದು ಸೋದರ ಭಾವ, ಈ ಒಂದು ಒಕ್ಕೂಟದ ಚಿಹ್ನೆ ನಮ್ಮೆಲ್ಲರನ್ನು ಇಂದು ಸೇರಿಸುವಂತೆ ಯೋಹಾನನು ಪ್ರೇರಿಸ್ತಾ ಇದ್ದಾನೆ. ನಂಬಿಕೆ ಇರತಕ್ಕಂಥ ಎಲ್ಲ ವಿಶ್ವಾಸಿಗಳು ನಾವು ಎಂಬುದಾಗಿ ಹೇಳುವಾಗ ಅಲ್ಲಿ ನಾವು ಹಾಜರಿದ್ದೇವೆ. ಇಂಥ ಒಂದು ನಂಬಿಕೆ ಏನು ಮಾಡ್ತಾಯಿದೆ ಅಂತಂದರೆ, ಇಂಥ ಒಂದು ಭಾವನೆ ಇದ್ದರೆ ಹಾಜರಿಲ್ಲದವರೂ ಸಹ ಹಾಜರಿದ್ದಾರೆ ಎಂಬ ನಂಬಿಕೆ ಇರ್ತದೆ. ಈಗ ನಾವೇನು ಅನ್ನಿಸ್ತೇವೆ, ಅನೇಕ ವಿಶ್ವಾಸಿಗಳು ನಮ್ಮ ಮುಂದೆ ಕಣ್ಣಿಗೆ ಕಾಣಿಸ್ತಿಲ್ಲ, ಅವರು ಹಾಜರಿಲ್ಲ. ಆದರೆ ಈ ಸೋದರ ಭಾವ, ಈ ಒಕ್ಕೂಟ, ಕ್ರೈಸ್ತ ವಿಶ್ವಾಸಿಗಳ ಸಮ್ಮೇಳನ ಎಂಬತಕ್ಕಂಥ ಒಕ್ಕೂಟ ಹಾಜರಿಲ್ಲದವರನ್ನು ಹಾಜರಿರುವ ಹಾಗೆ ಕಂಡುಕೊಳ್ಳುವ ನಂಬಿಕೆ ನಾವು ಎಂಬುದಾಗಿ ಆತನು ಹೇಳುವಾಗ,
It could well mean that the writer is referring to a great group of witnesses or believers in the church which has produced over a period of time. There is this unbroken solidarity through the generations. Therefore, he consistently uses we. We. In John 14, we read, the Word dwelt among us, all of us, and we beheld his glory. You see that solidarity. Word, us, we. Where a group has a strong sense of solidarity, it is natural to speak about the absent ones as present, only because of the deep conviction of that solidarity. This is the truth of the Christian fellowship. ಈ ಸೋದರ ಭಾವದ ಗುರುತು ಏನಂತಂದರೆ, ಈ ಸೋದರ ಭಾವದ ವಿಶೇಷತೆ ಏನಂತಂದರೆ, ಮೊದಲನೇದಾಗಿ ನಾವು ಕ್ರಿಸ್ತನಲ್ಲಿ ಆತನ ಜೀವ ಮತ್ತು ಪುನರುತ್ಥಾನದಲ್ಲಿ ಅನುಭವ. ಮೊದಲನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಅನುಭವ, ವೈಯಕ್ತಿಕ ಅನುಭವ. ದೇವರು ಕ್ರಿಸ್ತನಲ್ಲಿದ್ದುಕೊಂಡು ನಮ್ಮನ್ನು ಹೊಸಬರನ್ನಾಗಿ ಮಾಡುವ ಅನುಭವವೇ ಈ ಜೀವ ವಾಕ್ಯ. ವಾಕ್ಯ ಯಾವಾಗಲೂ ಜೀವ ಕೊಡ್ತದೆ, ಹೊಸತು ಕೊಡ್ತದೆ, ನಮಗೆ ಅನುಭವ ಕೊಡ್ತದೆ. ಎಲ್ಲರಿಗೂ ಜೀವ ಉಂಟು. ನಿಮ್ಮ ಜೀವನ, ನಿಮ್ಮ ಬಾಳು ಸಮೃದ್ಧಿ ಜೀವನವೋ, ಸಂತೃಪ್ತಿಯ ಜೀವನವೋ, ಚೈತನ್ಯದ ಜೀವನವೋ, ಉತ್ಸಾಹದಿಂದ ತುಂಬಿದ ಜೀವನವೋ, ಈ ಜೀವನ ಓದುಗರಾದ ನಮಗೆ ಯೇಸು ಕ್ರಿಸ್ತನಲ್ಲಿ ಕೊಡಲಿರುವ ಜೀವನ. ಸ್ವೀಕರಿಸುವಿರಾ? The common feature of solidarity is first of all to do with life in Christ. Whoever is in Christ, God in Christ is the ultimate reality. If Christ is in us, that is the ultimate reality. This is offered to all people. Everybody has life. You have life, but it is a full life, a rich and abundant life. What is the quality of life? ನಿಮ್ಮ ತೀರ್ಮಾನವೇನು? ಇಂಥ ಜೀವನ ಬೇಕೇ? ಸಮೃದ್ಧಿ, ಸಂತೃಪ್ತಿ ಜೀವನ, ವಾಕ್ಯದಿಂದ ಬರುವಂಥ ಜೀವನ, ಸುವಾರ್ತೆಯಿಂದ ಬರುವಂಥ ಜೀವನ, ಇದನ್ನು ಪ್ರಾರ್ಥನೆಯ ಮೂಲಕ ನಂಬಿಕೆಯಿಂದ ಸ್ವೀಕಾರ ಮಾಡಿದರೆ ನಮಗೆ ಸಮೃದ್ಧಿಯ ಜೀವನವನ್ನು ಯೇಸು ಕ್ರಿಸ್ತನು ಕೊಡ್ತಾನೆ. ಪ್ರಾರ್ಥನೆ ಮಾಡೋಣ. ನಾನು ಬಂದಿದ್ದು ನಿಮಗೆ ಜೀವವನ್ನು ಕೊಡಲಿಕ್ಕೆ, ಜೀವ ಮಾತ್ರ ಅಲ್ಲ, ಸಮೃದ್ಧಿಯ ಜೀವನ ಎಂಬುದಾಗಿ ಹೇಳಿದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ನಮಗೆ ಜೀವವಿದೆ. ಬಾಳು ಬದುಕನ್ನು ಹುಡುಕುತ್ತಾ ಇದ್ದೇವೆ, ಅಲೆಯುತ್ತಾ ಇದ್ದೇವೆ. ಸಂತೃಪ್ತಿಯ, ಚೈತನ್ಯದ, ಹುರುಪಿನ ಜೀವನವನ್ನು ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ, ವಾಕ್ಯದ ಮೂಲಕ ನಮಗೆ ದಯಪಾಲಿಸು. ಬರ್ತೇವೆ ನಂಬಿಕೆಯಿಂದ. ನಮ್ಮನ್ನು ಕ್ಷಮಿಸು, ನಮ್ಮನ್ನು ರೂಪಾಂತರ ಪಡಿಸು. ತುಂಬಿ ತುಳುಕುವ ಜೀವನವನ್ನು ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.